ನೋಡು ಆ ಹುಡುಗನ ಜೊತೆಗೆ ಹೆಂಗೆ ಗಲ್ಕಿಸ್ಕೊಂಡು ಮಾತಾಡ್ತೈತೆ. ಅವ್ನು ಯಾವ ದೊಡ್ಡ ಗಾನಂದಾರಿ ಅಂತ ಅವನ ಜೊತೆಗೆ ಮಾತಾಡ್ತೈತತ್ತು. ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದನೂ ಒಂದೊಂದು ಅವತಾರ ಆಡ್ತಾ ಇಲ್ಲ ಈ ಪುಚ್ಚಿ. ಸರಿಯಾಗಿ ಅಂದ್ಬಿಡೋಣ ಅನ್ನಿಸ್ತೈತೆ. ಆದ್ರೂ ಯಾಕೆ ಸುಮ್ಮನೆ ಇದ್ದೀನಿ. ಅಲ್ಲ ನೋಡಿ ಏನು ಅವತಾರಗಳಲ್ಲ ಅವನಿಗೆ ತಿಳಿಯಲ್ಲ ಏನಿಲ್ಲ ಅಂತ ನಿಂದು ಬಿದ್ದಿರಲ್ಲ. ಅವನು ಬರೇ ಬಿಲ್ಡಪ್ ಕೊಡ್ತಾನೆ ಅಷ್ಟೇ. ಅವ್ನಿಗೆ ಏನು ಗೊತ್ತಾಗುತ್ತೆ, ಒಳ್ಳೆಯವನಲ್ಲ ಅಂಥವ್ನಿಂದೆ ಬಿದ್ದುಬಿಟ್ಟವಳೆ. ನೋಡಿದ್ರೆ ನನಗೆ ಸಖತ್ತು ಸಿಟ್ಟು ಬರುತ್ತೆ. ಆದ್ರೂ ಬಿಡು ನಮ್ಗೆ ಯಾಕೆ ಅಂತ ಸುಮ್ಮನೆ ಆಗ್ತೀನಿ. ಅದು ಅವ್ರ ಅಮ್ಮ ನಂಗೆ ಬೋಲ್ ಮಾತಾಡುತ್ತೆ. ಯಾತನ ಹೇಳಿದ್ರೆ ಕೇಳಲ್ಲ. ನಮ್ಮ ರಂಗಪ್ಪ ಹಿಂಗೆ ಯೋಚನೆ ಮಾಡ್ತಾ ಇದ್ದಾನಲ್ಲ, ಯಾಕೆ ಹಂಗೆ ನೋಡ್ತಾವನಿ? ಓ ಅಕ್ಕ ಮಗಳು ಆಟ ಸುರ ಮಾಡ್ಯವಳಲ್ಲ, ಅದನ್ನೇನೋ ನೋಡ್ತಿರ್ಬೇಕು. ಅವಳ ಪುಚ್ಚಿ ಆಟಗಳನ್ನ ನೋಡ್ತಾ ಇದ್ದಾನೆ. ರಂಗಪ್ಪ ಏನಪ್ಪ ಹಿಂಗೆ ನೋಡ್ತಾ ಇದೆಯಾ? ಏನಿಲ್ಲ ಕಣತೆ. ಆಗ ಅಲ್ಲಿ ಅವಳು ನಮ್ಮ ಪುಚ್ಚಿ ಆಗ ಅವನು ಶ್ರೀಧರನ ಜೊತೆಗೆ ಮಾತಾಡ್ತಾ ನಿಂತ್ಕೊಂಡಿದ್ಲು. ಹೊಲ್ಕಿಸ್ಕೊಂಡು ಹಂಗೇನೆ ಹೆಂಗೆ ಮಾತಾಡುತ್ತೆ, ಹೊರಾಗೆಲ್ಲ ಹೊಲ್ಕಿಸ್ಕೊಂಡು ಮಾತಾಡುತ್ತೆ. ನನಗೆ ಇಂಥದ್ದೆಲ್ಲ ನೋಡ್ಬಿಟ್ರೆ ಸೋರ್ ಬರೋಲ್ಲ ಕಣತೆ. ನನಗೆ ಇಂಥವೆಲ್ಲ ನೋಡ್ಬಿಟ್ರೆ ನಿಜ ನನಗೆ ಸಖತ್ತು ಸಿಟ್ಟು ಬಂದ್ಬಿಡುತ್ತೆ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ರ ಅಮ್ಮನೇ ತಲೆ ಕೆಡಿಸ್ಕೊಂಬಲ್ಲ, ಅವಳೆ ಬಿಟ್ಟು ಹೋಗಿ ಅವಳಿ ಹೆಂಗನ ಇದು ಮಾಡ್ಕೊಂಬ್ಲಿ ಅಂತ. ಅಯ್ಯೋ ತಾಯಿಯಂತೆ ಮಗಳು ನುಲ್ಲಂತೆ ಸೀರೆ ಅಂತ ಗಾದೆನೇ ಇಲ್ವೇನಪ್ಪ? ಆಗ ಹಿಂಗೆ ಅಯ್ಯೋ ನೀನು ಅವ್ರ ಅಮ್ಮನ ಆಟ ಆಡ್ತಾಳ ಅವಳು. ಅವ್ರ ಅಮ್ಮ ಬಿಟ್ಟು ಹೋಗಿ ಅವಳು ಇವಾಗ ಏನು ಅವಳ ಆಟ ಶುರು ಮಾಡಿಬಿಟ್ಟವಳಿ. ಅವ್ರ ಅಮ್ಮ ಈಗ ಅವ್ರ ಅಪ್ಪಗೆ ಕಾಲು ಮುರಿದೈತಲ್ಲ, ಆಸ್ಪತ್ರೆಗೆ ಸೇರ್ಕೊಂಡವಳಿ. 15 ದಿನ ಆಯ್ತು ಆಸ್ಪತ್ರೆಗೆ ಹೋಗಿ. ಆಪ್ರೇಷನ್ ಮಾಡಿವ್ರಂತೆ ಕಾಲ, ಅದಕ್ಕೆ ಆಪ್ರೇಷನ್ ಮಾಡಿರೋದಕ್ಕೆ ಇನ್ನೂ ಬರಲ್ಲ. ಇನ್ನೂ ಒಂದು ವಾರ 15 ದಿವಸ ಆಗುತ್ತೆ. ಅಲ್ಲಿವರೆಗೂ ಇವಳು ಆಡಿದ್ದೆ ಆಟ ಓಡಿದ್ದೆ ಲಗ್ಗೆ ಅನ್ನಂಗೆ ಆಡ್ತಾಳ್ತಾಗ. ಆಡ್ಲಿ ಸುಮ್ಕಿರು. ಏನಿಲ್ಲ ಕಣತೆ. ಆಗ ಅಲ್ಲಿ ಅವಳು ನಮ್ಮ ಪುಚ್ಚಿ ಆಗ ಅವನು ಶ್ರೀಧರನ ಜೊತೆಗೆ ಮಾತಾಡ್ತಾ ನಿಂತ್ಕೊಂಡಿದ್ಲು. ಹೊಲ್ಕಿಸ್ಕೊಂಡು ಹಂಗೇನೆ ಹೆಂಗೆ ಮಾತಾಡುತ್ತೆ, ಹೊರಾಗೆಲ್ಲ ಹೊಲ್ಕಿಸ್ಕೊಂಡು ಮಾತಾಡುತ್ತೆ. ನನಗೆ ಇಂಥದ್ದೆಲ್ಲ ನೋಡ್ಬಿಟ್ರೆ ಸೋರ್ ಬರೋಲ್ಲ ಕಣತೆ. ನನಗೆ ಇಂಥವೆಲ್ಲ ನೋಡ್ಬಿಟ್ರೆ ನಿಜ ನನಗೆ ಸಖತ್ತು ಸಿಟ್ಟು ಬಂದ್ಬಿಡುತ್ತೆ. ಹೋಗಿ ಸರಿಯಾಗಿ ಬೈದು ಬಿಡೋಣ ಅನ್ನೋಷ್ಟು ಸಿಟ್ಟು ಬರುತ್ತೆ ಕಣತೆ. ಆದ್ರೆ ಬಿಡತ್ತ ಯಾಕೆ ಅಂತ ಸುಮ್ಮನೆ ಬೇಡ ಸುಮ್ಕಿರು. ಏನನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು ನೀನು. ಯಾತೀಗ ನಿಮ್ಮ ಅತ್ತೆ ಮನೆಯಾಗೆ ಯಾಕೆ ಹೇಳಕ್ಕೆ ಬೇಡ. ನೀನು ಒಳ್ಳೇದೇ ಹೇಳು, ಅವಳು ನಿಮ್ಮ ಅತ್ತೆ ಕೆಟ್ಟದಾಗಂಗೆ ಕಾಣುತ್ತೆ. ನೀನೇನ ಹೋಗ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳಿರ ಅಪ್ಪಿಳ್ಳೆ ಅವ್ರ ಅಮ್ಮನ ಕೊಟ್ಟು ಹಂಗೆ ಹೇಳುತ್ತೆ. ಯಾವ ನೋಡು ಮಾಮ ಬಂದು ಹಿಂಗೊಂದ ಹಂಗಂದ ಹಿಂಗಂದ ಅಂತ ಅದನ್ನೇ ಒಂದು ದೊಡ್ಡದಾಗಿ ಹೇಳುತ್ತೆ. ಯಾತನಾಗ್ಲೇಳು. ಅಯ್ಯೋ ಯಾರನ್ನ ಯಾತನ ಕೇಳೋದು ಹೇಳೋದು ಅವ್ರ ಅಮ್ಮನ ಕೊಟ್ಟು ಹೋಗಿ ಹಿಂಗೆ ಹೇಳುತ್ತೆ. ಯಮ್ಮ ಹಿಂಗೆ ಕೇಳಿರು, ಹಿಂಗೆ ಮಾಡಿರು, ಹಿಂಗೆ ಅಂದ್ರು ಅಂತ ಹೇಳುತ್ತೆ ಹೋಗಿ. ಅದಕ್ಕೆ ಕಣತೆ ಸುಮ್ಮನಾಗಿದ್ದೀನಿ, ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು ಅಂತ. ಕಣ ಇವಳು ಈ ರಾಧಿ ಮಗಳು ಓಡೋಗ್ಬಿಟ್ರೆ ನೋಡೋಕೆ ಚೆನ್ನಾಗಿರುತ್ತೆ, ಅಂಬಕ್ಕೆ ಚೆನ್ನಾಗಿರುತ್ತೆ ಕಣಲ್ಲ ಸ್ಮಕ್ಕ. ಅದನ್ನೇ ನಮ್ಮ ರಂಗಪ್ಪ ನಿನ್ಕೊಂಡು ನೋಡ್ತಾ ಇದ್ದಾನೆ. ನೋಡಿ ಹೆಂಗೆ ಮಾಡ್ತೈತೆ, ನನಗೆ ಹಂಗೆ ಸಿಟ್ಟು ಬರ್ತೈತೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ತಲೆ ಕೆಡಿಸ್ಬೇಡ ಕಣಪ್ಪ, ಏನಾನ ಮಾಡ್ಕೊಂಬ್ಲಾಳ. ಅವ್ರ ಮಕ್ಕಳುಂಟು ಅವರುಂಟು, ಯಾತು ಹೇಳಂಗಿಲ್ಲ ಇವಾಗಿನ ಕಾಲದಾಗೆ. ನೀನೇನು ಯಾತು ಹೇಳಕ್ಕೆ ಹೋಗ್ಬೇಡ, ಸುಮ್ಕಿರು ಅಂತ ಹೇಳ್ತಾ ಇದ್ದೀನಿ. ಸುಮ್ಕಿರು ರಂಗಪ್ಪ. ಇಲ್ಲೋಡು ಯಾರ್ತಾಗನ ಮಾತಾಡಲಿ, ಯಾರಿಂದನ ಹೋಗ್ಲಿ, ಏನನ ಮಾಡ್ಕೊಂಬ್ಲಿ, ಸುಮ್ಕಿರು. ನೋಡ್ಬೇಕು ಅಷ್ಟೇ ಕಣ್ಣಿಂದಲನ. ಓಯ್ ಅದು ಅವ್ರ ಅಮ್ಮಗಿನ್ನ ಆತಾತ ಒಂದು ಸುಸ ನೀನು ಯಾತನ ಹೇಳ್ಬಿಡು ಹೋಗಿ. ಯಮ್ಮ ಹಂಗಂದ ಹಿಂಗಂದ ಮಾಮ ಅಂತ ಹೇಳುತ್ತೆ. ಈ ಕೆರೆಗೆ ಯಾರನ್ನ ಯಾತನ ಮಾತಾಡಿರೋ ಅವ್ರ ಅಮ್ಮಗೆ ಕಣಕ್ಕೆ ಸುಚ್ಚಿ ಬಿಡುತ್ತೆ ಅಲ್ಲೇನೆ. ಯಾತನ ಆಗ್ಲೇಳು. ಯಮ್ಮ ಹಿಂಗೆ ಕೇಳಿರು, ಹಿಂಗೆ ಮಾಡಿರು ಅಂತ ಹೇಳುತ್ತೆ. ಗಿರ್ಜ ಮಾತಾಡಿಸ್ತಿದ್ಲು ಹೇಳವ. ಅವಳು ಗಿರ್ಜ ಏನಂದವಳೆ, ಎಲ್ಗ ಹೊಲ್ಟಿದ್ರಂತೆ ತಾಯಿ ಮಗಳಿಬ್ರು. ಎಲ್ಗ ಹೋಗ್ತಿರಲ್ಲೇ, ಎಲ್ಗ ಹೋಗ್ತಾ ಇದ್ದೀರಾ ಪುಚ್ಚು, ಎಲ್ಲಿಗೆ ಹೋಗ್ತೀರಿ ಅಂತ ಕೇಳೇಳಿ. ಅದಕ್ಕೆ ನಾವು ಹಂಗೆ ಕೇಳ್ತೀವಿ ಅವ್ರನ್ನ. ಎಲ್ಗನ ಹೋಗ್ಬೇಕಂದ್ರೆ ನಮ್ಮನ್ನ ಯಾಕೆ ಕೇಳೋದು? ಎಲ್ಗನ ಹೊರಟ್ರೆ ಸಾಕು ಕೇಳ್ತೀರಾ ಅಂತ. ಅಯ್ಯೋ ಪಿಳ್ಳೆ ಹೋಗಿ ಯಮ್ಮ ಅವ ಅಕ್ಕಯ್ಯ ಎಲ್ಗೆ ಹೋಗ್ತೀರಾ ಅಂತ ಕೇಳ್ತು ಗಿರ್ಜಕ್ಕಯ್ಯ ಅಂತ ಹೋಗಿ ಹೇಳೈತಿ. ಅದರ ಅಮ್ಮ ಕೊಟ್ಟು ಆತನ ತಣ ಹಂಗೆ ಸುಚ್ಚಿ ಬಿಡುತ್ತೆ. ಮತ್ತೆ ಸಖತ್ತು ಒಳ್ಳೇದಲ್ಲ ಬಿಡು, ಯಾಕೆ ಬೇಕು? ಯಾರಿಗೆ ಯಾತು ಹೇಳೋದಲ್ಲ. ಸುಮ್ಕಿರು ರಂಗಪ್ಪ, ಯಾತು ಹೇಳಕ್ ಹೋಗ್ಬೇಡ. ಸುಮ್ಮನೆ ಕಣ್ಣಿಂದ ನೋಡ್ಬೇಕು. ಓಡೋದ್ರೆ ಚೆನ್ನಾಗಿರು ತಿನ್ನ ಅಂಬಕ್ಕೆ. ನಿಮ್ಮ ಅಕ್ಕ ಮಾಡೋನು ಅಂಬಕ್ಕೆ ಚೆನ್ನಾಗಿರುತ್ತಿ. ಸುಮ್ಕಿರು. ಆಗ್ಬೇಕು. ಅವಳಿ ಸರಿಯಾಗಿ ಇದು ಮಾಡ್ತಾಳೆ, ಅವಳಿ ಸರಿಯಾಗಿ ಆದ್ರೆ ಏನ ನಾನು ಮಾಡ್ಕೊಂಬ್ಲೋಡು. ಇಲ್ಲಿ ಕಾಯ್ತಿರ್ತಾಳೆ ಅನ್ಸುತ್ತೆ, ಊಟ ಮಾಡೋಕ್ಕೆ ಹೋಗ್ತೀನಂತೆ. ಸರಿಯಪ್ಪ ಆಯ್ತು. ಇಂಥವೆಲ್ಲ ಅಂದರೆ ಸಹಿಸ್ಕೊಂಬ ಜೇಕಯ್ಯ. ಅಕ್ಕೆ ನೋಡಿ ಅವನಿಗೆ ಸಿಟ್ಟು ಬಂದ್ಬಿಟ್ಟೈತೆ. ಎದ್ದಾಗಿಂದ ಹೊಲ್ಕಿಸ್ಕೊಂಡು ಮಾತಾಡೋದು ಅದೆಲ್ಲ ನಾವು ಅವ್ರ ಮನೆ ತಕ್ಕ ಬರೋದು ಎಲ್ಲ ನೋಡ್ಬಿಟ್ಟವನಿ. ಅಚ್ಚೆ ಅವನಿಗೆ ಸಿಟ್ಟು ಸಹಿಸ್ಕೊಂಬಕ್ಕಾಗಲ್ಲ. ಮಕ್ಕ ಇಲ್ಲ ಹಸಿ ಹೋಗೋಣ. ನೋಡೋಣ ಬಾ ಇಲ್ಲಿ. ಏನು ಮಾತಾಡ್ತಾರೆ ಏನು ಯತ್ನ ಅಂತ. ಅಲ್ಲೇ ಅಲ್ಲ ನೋಡಮ್ಮ, ಆ ಪಿಳ್ಳೆ ಒಂದಿಟ್ಟು ನೆರೆವರೆಗೂ ಅಂಜಲ್ಲ ತಾಯಿ. ಅವ್ರ ಅಮ್ಮ ಒಂದಿಟ್ಟು ನೆರೆವರ್ಗನ ಅಂಜಾಳ. ಅಯ್ಯೋ ಅವ್ರ ಅಮ್ಮಗಿನ 3 ಮೆಟ್ಲಾರುತ್ತೆ ಜಕಯ್ಯ. 3 ಮೆಟ್ಲು.
ಏನು ಎಲ್ಲಾರು ಅವಳು ಅವ್ರ ಅಮ್ಮ ಒಂದು ಮೆಟ್ಲಾರಿದೆ, ಅವಳು 3 ಮೆಟ್ಲು ಹರ್ತಾಳೆ. ಅವಳು ಎಂತಾಳು ಹಬ್ಬ ಬಾಬು ನೋಡೋಕ್ಕೆ ಹಂಗೆ ಇದ್ದಾಳೆ ಅಷ್ಟೇನೆ. ಡ್ಯಾಡಿ ನೋಡ್ಮಂತಿ ಸರಿಯಾಗಿ ಮಾಡ್ತಾಳೆ. 15 ದಿನದ ಆಸ್ಪತ್ರೆಗೆ 1 ವಾರ ಅಂತೂ ಬರಲ್ಲ. ಹೆಂಗಾನ ಆಪ್ರೇಷನ್ ಐತೆ ಅಂದರೆ 1 ವಾರ ಅಂತೂ ಊರಕ್ಕೆ ಬರಲ್ಲ ಅವಳು. 1 ವಾರ ತಕ್ಕ ಅವಳಿಗೆ ಹಿಡಿದು ಬಿಟ್ಟಂಗೆ ಆಗ್ಬಿಟ್ಟೈತಿ. ಅವ್ರ ಅಮ್ಮ ಯಾಕೆ ಗದ್ರಿಕೆ ಮಾಡಿ ಸುಮ್ಕಿರಿ ಆಡ್ಕೊಂತಾರೆ, ನಿಮ್ಮ ಮಾಮಾರು ಆಡ್ಕೊಂತಾರೆ, ಅವ್ರು ಆಡ್ಕೊಂತಾರೆ, ಇವ್ರು ಆಡ್ಕೊಂತಾರೆ ಅಂತಂದಿಟ್ಟು ಗದ್ಲಾಳು. ಯಾರನ ನೀನು ಹಿಂಗೆ ಆಡಿರೆ ಆಡ್ಕೊಂತಾರೆ ನಿನ್ನಂತಾರೆ. ಅಮ್ಮ ಒಂದಿಟ್ಟು ಬೈತಾಳೆ. ಅದೇನಿಲ್ಲ. ಅಯ್ಯಯ್ಯಪ್ಪ ನೋಡ್ಬೇಕು ಏನು ಸ್ಟ್ಯಾಂಡರ್ಡು. ರಾಮ 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 ರಾಮ. ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿದೆ ಶ್ರೀಧರ್. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಸುತ್ತಾಡೋದಕ್ಕೆ. ಎಲ್ಲಾದ್ರೂ ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗ್ಬರೋಣ. ನೀನೇ ಹೇಳು ಪುಚ್ಚು, ಎಲ್ಲಿಗೆ ಹೋಗೋಣ ಅಂತ. ಎಲ್ಲಿ ಕರ್ಕೊಂಡು ಹೋದ್ರು ಬಂದ್ಬಿಡ್ತೀನಪ್ಪ. ಇನ್ನೊಂದು ವಾರ 15 ದಿವಸ ಬರಲ್ಲ. ನಮ್ಮ ಅಪ್ಪನಿಗೆ ಇನ್ನೂ 1 ವಾರ ಅಲ್ಲೇ ಇಟ್ಕೊಂಡ್ರು ಪರವಾಗಿಲ್ಲ, ನನಗೆ ಖುಷಿನೂ ಖುಷಿ. ಯಾಕಂದ್ರೆ ನಿನ್ನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಶ್ರೀಧರ್, ಅದಕ್ಕೆ. ನೋಡ್ದೇನೆ ಟಂಕಣಕ್ಕ ಟಂಕಣಕ್ಕ ಟಂಗ್ 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 ಟಂಕಣಕ್ಕ. ಈ ಜಯಮಂಟಿ ನಾವಿಬ್ರು ಮಾತಾಡ್ತಾ ಇರೋದು ನೋಡಿ, ಈ ಏನೋ ಟಂಕಣಕ್ಕ ಅಂತ ಹೇಳ್ತವ್ರೆ. ಅಮ್ಲಿ ಬಿಡು. ಏನ್ ಯಾರೇನು ಸಾಚಲ್ಲ. ನನಗೆ ಎಲ್ಲರ ಬಗ್ಗೆನೂ ಗೊತ್ತೈತೆ. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ಶ್ರೀಧರ್. ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ, ಏನು ಯಾರೇನು ಸಾಚಲ್ಲ. ಏನು ನಾನು ನಿನ್ನ ಮಾತಾಡ್ತಾ ಇರೋದನ್ನ ಏನು ನೋಡಿದ್ರೆ ನಾನೇನು ತಲೆ ಕೆಡಿಸ್ಕೊಂಬಲ್ಲ. ನಾನೇನು ಯಾರಿಗೂ ಎದುರುಕೊಳ್ಳಲ್ಲ. ಅಯ್ಯಯ್ಯಯ್ಯೋ ನೋಡಿದ್ಯಾಕೆ ನೋಡು. ಸುಮ್ಮನೆ ಬಾ ಅಣ್ಣಮ್ಮ, ಲಂಗಳಕ್ಕ ಅಂಬುತ್ತೆ. ಸುಮ್ಮನೆ ಬ್ಯಾರಿ ಯಾಕ, ಸುಮ್ಮನೆ ಬಾ. ಯಾಕೆ ಸುಮ್ಮನೆ ಓಟನು? ಸುಮ್ಮನೆ ಮಾತಾಡ್ಕೊಂಡು ಯಾಕತ್ತ ಮಾತಾಡ್ಲಿ ಬಿಡು ಶ್ರೀಧರ್. ನಾನು ಯಾರಿಗೂ ಎದುರುಕೊಳಕ್ ಹೋಗಲ್ಲ. ನಾನು ನೋಡಿ ಯಾವ ಥರ ಇದು ಮಾಡ್ತಾವ್ರೆ. ನಾನೇನು ತಲೆ ಕೆಡಿಸ್ಕೊಂಬಲ್ಲ. ನಾನು ಇನ್ನೂ ಚೆನ್ನಾಗೇ ಇರ್ತೀನಿ. ಅವ್ರ ಕಣ್ಣೆದ್ರಿಗೆ ಇನ್ನೂ ಚೆನ್ನಾಗೇ ಓಡಾಡ್ತಿರ್ತೀನಿ. ನಿನ್ನ ಜೊತೆ ಇನ್ನೂ ಚೆನ್ನಾಗಿ ಮಾತಾಡ್ಕೊಂಡು ಇನ್ನೂ ಚೆನ್ನಾಗಿರ್ತೀನಿ ಶ್ರೀಧರ್. ಮತ್ತೆ ನಿಮ್ಮ ಅಮ್ಮನ ಹತ್ರ ಏನಾದರೂ ಹೇಳಿದ್ರೆ ಅಂತ. ಅವ್ರು ಯಾಕೆ ಹೇಳ್ತಾರೆ? ಅದೆಲ್ಲ ಇಲ್ಲ ಬಿಡು. ಅದೆಲ್ಲ ನಡೆಯಲ್ಲ. ಅದ್ಯಾಕೆ ಹೇಳ್ತಾರೆ? ಅಯ್ಯೋ ಅವರೆಲ್ಲ ನಮ್ಮನ್ನ ಮಾತಾಡ್ಸಲ್ಲ. ನಮ್ಮನ್ನೆಲ್ಲ ಅವ್ರೇನು ಮಾತಾಡ್ಸಕ್ ಹೋಗಲ್ಲ. ಏನು ಬೇಡ. ತಲೆ ಕೆಡಿಸ್ಕೊಬಿಡ ಬಾ. ನಾನು ಯಾರಿಗೂ ಎದುರುಕೊಳಕ್ ಹೋಗಲ್ಲ. ನಾನು ಹಂಗೆ ಎದುರುಕೊಳಂಗಿದ್ರೆ ನಿನ್ನ ಜೊತೆ ಹಿಂಗೆ ಮಾತಾಡ್ತಾನೆ ಇರಲಿಲ್ಲ. ಏನು ನನಗೇನೇನು ಇವಾಗ ನನಗೇನೇನು ಭಯ ಇಲ್ಲ. ನನ್ನ ಹತ್ರ ಯಾರೂ ಮಾತಾಡೋ ಆಗಿಲ್ಲ. ನನ್ನ ಫೋನಲ್ಲೇ ಆಗಿರ್ಬೋದು. ನಮ್ಮಮ್ಮ ಇದ್ರೂ ನನ್ನ ಫೋನಲ್ಲೇ ಮಾತಾಡ್ತೀನಿ. ಅಯ್ಯೋ ನಾನು ಯಾರಿಗೂ ಎದುರುಕೊಳ್ಳಲ್ಲ ಬಾ ಶ್ರೀಧರ್. ಮಮ್ಮಯ್ಯನಂದ್ರೆ ಇವರೆಲ್ಲ ಮಾತಾಡ್ಸಲ್ಲ ಹೇಳು. ಇವರೆಲ್ಲ ಮಾತಾಡ್ಸಂಗಿದ್ದಿದ್ರೆ ಹೇಳ್ಬಿಡೋರು. ಇಲ್ಲ ಹೊಸ್ಮಕ್ಕಯ್ಯ, ಈ ಜಯ ಆಂಟಿ ಎಲ್ಲ ಹೇಳ್ಬಿಡೋರು. ಅದೇ ನನಗೇನೇನು ಭಯ ಇಲ್ಲ ಇವಾಗ. ಯಾಕಂದ್ರೆ ಯಾರು ಮಾತಾಡ್ಸಲ್ವಲ್ಲ. ನಮ್ಮ ಅಮ್ಮಂಗೆ ಹೇಳಿದ್ರೆ ಗೊತ್ತೈತೆ ನನಗೆ ಹಿಂಗೆ ಹೇಳ್ಬೇಕು ಅಂತ. ಅಲ್ಲ ನಮ್ಮ ಪುಚ್ಚಿ ಆ ಶ್ರೀಧರನ ಜೊತೆಗೆ ತಿಳುವಳಿಕೆ ಕಮ್ಮಿಯ ನನ್ನ ಮಗನಿಗೆ. ಅಂತನ ಜೊತೆಗೆ ಏನು ಹೊರಗೆಲ್ಲ ಮಾತಾಡ್ಕೊಂಡು ಉಲ್ಕಿಸ್ಕೊಂಡು ಅವನ ಜೊತೆ ಯಪ್ಪ ದೇವ್ರೆ. ಅಮ್ಮಯ್ಯ ಹಾಸ್ಪಿಟ್ಲಿಗೆ ಹೋಗ್ಯವಳೆ ಇವಾಗ. ಅಲ್ಲಿ ಎಲ್ಲ ಅಯ್ಯಪ್ಪಂಗೇನು ಆಪ್ರೇಷನ್ ಮಾಡಿಸೋವಳಂತೆ. ಕಾಲೆಲ್ಲ ಮುರಿದೋಯ್ತಂತೆ. ಅದಕ್ಕೆ ಇವಾಗ ಇವಳು ಇಲ್ಲಿ ಆಟ ಶುರು ಮಾಡ್ಯವಳೆ. ಬಿಡು ಏನನ ಮಾಡ್ಕೊಂಬ್ಲಿ ಯಾಕೆ. ನಮ್ಗೆ ಯಾಕೆ ಕಂಡರ್ ಮಕ್ಳು ಸುದ್ದಿ ಒಳ್ಳೇದು ಕೆಟ್ಟದ್ದು ಯಾರಿಗೂ ಯಾಕೆ ಹೇಳೋದಲ್ಲ. ಈಗ ಒಳ್ಳೇದು ಹೇಳೋಕೆ ಹೋದ್ರು ಕೆಟ್ಟದ್ದಮ್ಮಂಗೆ ಕಾಣುತ್ತೆ. ಯಾಕೆ ಏನು ಹೇಳೋದಲ್ಲ, ಸುಮ್ಮನಿದ್ ಬಿಡು ನೀನು. ನನಗಿಂಥದ್ದೆಲ್ಲ ಕಂಡುಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ. ಆದ್ರೂ ಯಾಕೆ ಸುಮ್ಮನೆ ಅಂತ ಸುಮ್ಮನಿದ್ದೀನಿ. ಸುಮ್ಮನೆ ಯಾರು ಹೆಂಗನ ಮಾಡ್ಕೊಂಬ್ಲಿ. ಈಗ ನಾವು ಬರೀ ತೋಟದ ದುಡ್ಡು ನೆಚ್ಕೊಂಡ್ರೆ ಇರೋಕ್ಕಾಗಲ್ಲಪ್ಪ. ಅದ್ರ ಜೊತೆಗೆ ನಾವು ಏನೇನೋ ಸ್ವಲ್ಪ ಕೆಲಸ ಮಾಡಬೇಕು. ಆ ತೋಟದ ದುಡ್ಡು ಬಂದಿರೋದನ್ನ ಹಂಗೆ ಉಳಿಸ್ಕೋಬೇಕು. ಜೀವನ ಮಾಡೋಕ್ಕೆ ಏನಾನ ಕೆಲಸ ಮಾಡೋಣ. ಏನಾದರೂ ಮನೆ ತೆಗೆನೇ ಏನಾದರೂ ಸ್ವಲ್ಪ ನೋಡ್ಕೊಂಬ ಅಂತದನ್ನ ಏನಾದರೂ ಮಾಡೋಣ. ಸರಿ ಆಯ್ತು ಹೇಳು, ಏನಾದರೂ ಮಾಡೋಕ್ಕಾಗುತ್ತೆ. ಏನು ಮಾಡೋಣ, ನೀನೇ ಏನಾದರೂ ಯೋಚನೆ ಮಾಡು. ಏನು ಕೆಲಸ ಮಾಡ್ಬೋದು, ಹೆಂಗಿರ್ಬೋದು ಅಂತೇಳಿ ಯೋಚನೆ ಮಾಡು. ಅದೇ ನಾನು ಇವಾಗ ತೋಟದ ದುಡ್ಡುಗಳ ಬಂದಿರೋದೆಲ್ಲ ಹಂಗೆ ಇಟ್ಕೊಂಡು ಸೈಟ್ ಗಿಟ್ಟೆಲ್ಲ ಮಾಡ್ಕೊಬೇಕಾಗುತ್ತೆ. ಟೌನ್ಗಳಿಗೆ ಸ್ವಲ್ಪ ಸೈಟು ಇಲ್ಲಾಂದರೆ ಏನಾದರೂ ಒಡ ವ್ಯವಸ್ಥೆ ಹಿಂಗೆ ಏನಾದರೂ ಮಾಡಿಸ್ಕೊಬೇಕಾಗುತ್ತೆ. ಇವಾಗ ಬರೀ ಅದನ್ನೇ ನೆಚ್ಕೊಂಡು ಅದನ್ನೇ ಎಲ್ಲದಕ್ಕೂ ಬಳಸಿದ್ರೆ ಅದು ಎಲ್ಲಿ ಉಳಿತೈತೆ. ಅದಕ್ಕೆ ಏನಾದರೂ ಬೇರೆ ಇನ್ನೇನಾದರೂ ಮಾಡೋಣ ಅಂತ ಇದೀನಪ್ಪ. ನೀನು ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ. ನಿನಗೇನಾದರೂ ಐಡಿಯಾ ಇದ್ದರೆ. ನನಗೆ ಆತು ಗೊತ್ತಾಗಲ್ಲಮ್ಮ. ಹಂಗೆ ಗೊತ್ತಾಗಂಗಿದ್ರೆ ನಾನು ಯಾಕೆ ಇಸ್ತೀನ ಮದುವೆ ಆಗ್ದಂಗೆ ಇವಳು ನಮ್ಮ ಅಕ್ಕ ಹೇಳ್ದಂಗೆ ಕೇಳ್ಕೊಂಡು ಹಿಂಗಿರ್ತಿದ್ದೆ. ಇವಾಗ ಯೋಟ ಒಂದಿಟ್ಟು ನಿನ್ನ ಮದುವೆ ಆದಾಗಿಂದನೂ ನೀನು ಹೇಳಿನ ಸ್ವಲ್ಪ ಬುದ್ಧಿ ಬಂದೈತೆ. ಆವಾಗ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಒಪ್ಪುಟ. ಈಗ ನಿನ್ನ ಮದುವೆ ಆದಾಗಿಂದಲೂ ಸ್ವಲ್ಪ ಪರವಾಗಿಲ್ಲ. ಸರಿ ಆಯ್ತು ಹೇಳಿ, ನಾನು ನೋಡಿಕೊಂಡು ನಾವೇನಾದರೂ ಒಂದು ಕೆಲಸನ ಶುರು ಮಾಡೋಣ. ಏನು ಮಾಡಬೇಕಂತ ಆದಷ್ಟು ಬೇಗ ಯೋಚನೆ ಮಾಡೋಣ. ಏನು ಮಾಡೋದು ಏನು ಅಂತೇಳಿ ಇಬ್ಬರು ಡಿಸೈಡ್ ಮಾಡಿಕೊಂಡು ಮಾಡೋಕ್ಕಾಗುತ್ತೆ. ತೋಟದ ದುಡ್ಡು ಹೊಲದ ದುಡ್ಡು ಏನು ಬಂದಿದೆ ಅದನ್ನ ಹಾಗೆ ಉಳಿಸ್ಕೊಂಡು ನಾವು ಕೆಲಸ ಮಾಡೋದನ್ನ
ನಮ್ಮ ಜೀವನಕ್ಕೆ ಮನೆ ಖರ್ಚಿಗಾಗಿರ್ಬೋದು, ನಮ್ಮ ಖರ್ಚಿಗಾಗಿರ್ಬೋದು, ಏನಿದ್ರು ಅದನ್ನು ಬಳಸ್ಕೊಳ್ಳೋಣ. ನೋಡೋಣ, ಆದಷ್ಟು ಯೋಚನೆ ಮಾಡಿ ಏನಾರ ಒಂದು ಕೆಲಸ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಈ ಅಪ್ಪನಿಗೆ ಪುಚ್ಚು ಆಟಗಳನ್ನೆಲ್ಲ ನೋಡ್ಬಿಟ್ಟು ಸಹಿಸ್ಕೊಳಕ್ಕಾಗ್ತಿಲ್ಲ. ಆದ್ರೂ ನಾವು ಇವಾಗ ಹೇಳೋಕ್ಕಾಗಲ್ಲ. ಇಷ್ಟೆಲ್ಲ ಆದಮೇಲೆ ನಾವು ಹೇಳಿದ್ರೆ ಏನು ನಡೆಯಲ್ಲ. ಇವಾಗ ಒಳ್ಳೇದು ಹೇಳಿದ್ರು ಅವ್ರ ಅಮ್ಮನಿಗೆ ನಾವು ಕೆಟ್ಟದಾಗೆ ಕಾಣಿಸುತ್ತೆ. ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಈಗ ನಾನು ಮತ್ತು ಇಬ್ಬರು, ನಾನು ನನ್ನ ಗಂಡ ಏನಾದರೂ ಬಿಸ್ನೆಸ್ ಮಾಡಬೇಕು, ಮನೆ ಹತ್ರನೇ ಏನಾದ್ರೂ ಕೆಲಸ ಮಾಡಬೇಕು. ಬರೀ ತೋಟ ಐತೆ, ನಮ್ಮದು ಹೊಲ ಐತೆ ಅಂತ ಕೂತ್ಕೊಂಡ್ರೆ ಆಗಲ್ಲ. ಏನಾದರೂ ಕೆಲಸ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.